ಕೆಲವೊಂದು ಟೈಮ್ ತುಂಬ ಕ್ವಿಕ್ಕಾಗಿ ನಮಗೆ ಸಾರು ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ಬೇಳೆ ಎಲ್ಲ ಕುದಿಸ್ಕೊಂಡು ಮಾಡುವಷ್ಟು ಟೈಮ್ ಇರಲ್ಲ. ಆವಾಗ ಈ ಥರ ನಾವು ಸಾರನ್ನ ಮಾಡ್ಕೊಳ್ಬೋದು. ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ತುಂಬ ಆರೋಗ್ಯಕರವಾದ ಈ ಹುರುಳಿ ಸಾರು ತುಂಬ ರುಚಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಳಿಗೆಗೆ ಒಂದು ಬೌಲ್ನಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಈ ಥರ ಸಣ್ಣ ಉರಿಯಲ್ಲೇ ನಾವು ಕೆಂಪಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಕೆಂಪಗಾದರೆ ಸಾಕು. ಚೆನ್ನಾಗಿ ಹುರ್ಕೊಂಡು ಈ ಹುರುಳಿ ಕಾಳು ಆರಿದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ತುಂಬ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಇದನ್ನು ಗಿರಣಿಯಲ್ಲಿ ಬೀಸಿಸ್ಕೊಂಡು ಬರ್ಬೋದು. ಈಗ ಈ ಥರ ಪೌಡ್ರನ್ನ ಮಾಡಿಕೊಂಡು ಜರಡಿ ಹಿಡ್ಕೊಳ್ಬೇಕು, ಅಂದರೆ ಸಾಣಿಸ್ಕೊಳ್ಬೇಕು. ಈ ಥರ ಹುರುಳಿಕಾಳು ಪೌಡ್ರನ್ನ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ನಾವು ಯಾವಾಗ ಬೇಕಾದರೂ ನಾವು ಹುರುಳಿಕಾಳು ಸಾರನ್ನ ಮಾಡ್ಕೊಳ್ಬೋದು. ಈ ಹುರುಳಿಕಾಳು ಪೌಡ್ರನ್ನ ಒಂದು ಡಬ್ಬದಲ್ಲಿ ಹಾಕಿಟ್ರೆ 20-30 ದಿನದವರೆಗೂ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ಗೆ 2 ಸ್ಪೂನು ಈ ಹುರುಳಿಕಾಳು ಪೌಡ್ರನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ನೆನೆಯಲ್ಲಿ ಬಿಡ್ತೀನಿ. ಮತ್ತು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಳಿಗೆ ಇಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಬೆಳ್ಳುಳ್ಳಿ, 8 ಕರಿಬೇವಿದೆಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಮತ್ತೆ ಫ್ರೈ ಮಾಡಿ. ಇದಕ್ಕೆ ಮಸಾಲೆ ಪುಡಿ ಹಾಕೋದು ಬೇಡ. ಈ ಹುರುಳಿ ಕಾಳಿನ ಘಮನೇ ತುಂಬ ಚೆನ್ನಾಗಿರುತ್ತೆ. 1/4 ಕಪ್ ಹುಣಸೆ ರಸ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಈ ಹುಣಸೆ ರಸ ಸ್ವಲ್ಪ ಹಸಿ ಹೋಗೋವರೆಗೂ 1-2 ನಿಮಿಷ ಕುದಿಸ್ಕೊಳ್ಬೇಕು. ಈ ಥರ ಫ್ರೈ ಮಾಡಿ ಸ್ವಲ್ಪ ನೀರಿನ ಅಂಶ ಹೋದ ನಂತರ 2 ಕಪ್ ನೀರು ಹಾಕಿ 1 ಟೀ ಸ್ಪೂನ್ ಉಪ್ಪು ಮತ್ತು ಹುಳಿ ಹಾಕಿರೋದ್ರಿಂದ 1 ಟೀ ಸ್ಪೂನ್ ಬೆಲ್ಲ ಹಾಕಿ 1-2 ನಿಮಿಷ ಕುದಿಸ್ಕೊಳ್ಬೇಕು. ಮೊದಲೇ ಕಲಸಿಟ್ಟ ಹುರುಳಿಕಾಳು ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5-8 ನಿಮಿಷ ಕುದಿಸ್ಕೊಳ್ಬೇಕು. ಈ ಹುರುಳಿಕಾಳು ಸಾರು ಬಿಸಿ ಬಿಸಿ ಅನ್ನದ ಜೊತೆ, ರೊಟ್ಟಿ ಜೊತೆ ತುಂಬ ರುಚಿಯಾಗಿರುತ್ತೆ. 2 ಟೀ ಸ್ಪೂನ್ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ. ಈಗ ರುಚಿಕರವಾದ, ತುಂಬ ಆರೋಗ್ಯಕರವಾದ, ತುಂಬ ಕ್ವಿಕ್ಕಾಗಿ ಮಾಡುವಂಥ ಹುರುಳಿ ಸಾರು ರೆಡಿಯಾಗಿದೆ. ಇನ್ಸ್ಟಂಟಾಗಿ ನಮಗೆ ಸಾರು ಬೇಕಾದಾಗ ಹುರುಳಿಕಾಳು ಪೌಡ್ರನ್ನ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಾವು ಯಾವಾಗಾದರೂ ಹುರುಳಿಕಾಳು ಸಾರನ್ನ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹುರುಳಿಕಾಳು ಪೌಡ್ರ್ನಿಂದನೇ ಇನ್ನೊಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ಹುರುಳಿಕಾಳು ಸಾರನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.